ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ವಿಡಿಯೋ ಎಡಿಟಿಂಗ್ ಆ್ಯಪನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ ಆ್ಯಪ್ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರಲ್ವ ಅವರಿಗೆಲ್ಲರೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ನೋಟಿಫಿಕೇಷನ್ ಬಂದ ತಕ್ಷಣ ನೀವು ವೀಡಿಯೋನ ಕ್ಲಿಕ್ ಮಾಡಿ ನೋಡ್ಬೋದು. ಫ್ರೆಂಡ್ಸ್, ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರ ಬಗ್ಗೆ ವೀಡಿಯೋ ಏನಾದರೂ ಬೇಕು ಅಂತಂದರೂ ಕೂಡ ಕಾಮೆಂಟನ್ನು ಮಾಡ್ಬೋದು. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಬೆಸ್ಟ್ ವೀಡಿಯೋ ಎಡಿಟಿಂಗ್ ಆ್ಯಪ್ ಬಗ್ಗೆ ಒಂದು ವೀಡಿಯೋನ ಮಾಡಿದ್ದೀನಿ ತಿಳಿಸ್ಕೊಡ್ಲಿಕ್ಕೆ. ಆ ಒಂದು ಬೆಸ್ಟ್ ವೀಡಿಯೋ ಎಡಿಟಿಂಗ್ ಆ್ಯಪ್ ಯಾವುದು ಅಂತಂದರೆ ಕೈನ್ಮಾಸ್ಟರ್. ಫ್ರೆಂಡ್ಸ್, ನಿಮಗೆಲ್ರಿಗೂ ಗೊತ್ತಿರ್ಬೋದು, ಆದರೆ ಯೂಸ್ ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಆ ಒಂದು ಆ್ಯಪನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡೋದನ್ನು ಕಲ್ತ್ಕೊಂಡ್ರೆ ಬೆಸ್ಟ್ ಕ್ವಾಲಿಟಿಲಿ ವೀಡಿಯೋಸನ್ನು ಎಡಿಟಿಂಗನ್ನು ಮಾಡ್ಬೋದು. ಫ್ರೆಂಡ್ಸ್, ಇದರಲ್ಲಿ ಎಲ್ಲ ತರಹದ ಎಡಿಟಿಂಗನ್ನು ಮಾಡ್ಬೋದು. ಇದರಲ್ಲಿ ಎಲ್ಲ ಆ್ಯಪ್ಸಲ್ಲಿರುವಂತಹ ಎಡಿಟಿಂಗ್ ಫೀಚರ್ಸ್ ಇದರಲ್ಲಿ ಇರುತ್ತೆ ಫ್ರೆಂಡ್ಸ್. ಒಂದು ಆ್ಯಪಲ್ಲಿ ಎಲ್ಲ ಆ್ಯಪಲ್ಲಿರುವಂಥ ನೀವು ಈ ಒಂದು ಆ್ಯಪಲ್ಲಿ ನೀವು ನಿಮಗೇನಾದ್ರು ಇನ್ಸ್ಟಾಗ್ರಾಮ್ ವೀಡಿಯೋ ರೀಲ್ ಮಾಡಬೇಕು ಅಂತಿದ್ರೆ ಈ ಒಂದು ಆ್ಯಪಲ್ಲಿ ರೀಲನ್ನು ಎಡಿಟ್ ಮಾಡ್ಕೊಳ್ಬೋದು. ಹಾಗೆ ಯೂಟ್ಯೂಬಿಗೆ ವೀಡಿಯೋಸನ್ನು ಹಾಕಬೇಕು ಅಂತಂದರೆ ಯೂಟ್ಯೂಬ್ ವೀಡಿಯೋಸನ್ನು ಕೂಡ ಇದರಲ್ಲಿ ಎಡಿಟನ್ನು ಮಾಡ್ಕೊಳ್ಬೋದು. ಯೂಟ್ಯೂಬ್ ಶಾರ್ಟ್ಸನ್ನು ಹಾಕ್ತಿದ್ದೀರ ಅಂತಂದರೆ ಯೂಟ್ಯೂಬ್ ಶಾರ್ಟಿಗೆ ಬೇಕಾಗಿರುವಂಥ ಸೈಜಲ್ಲಿ ವೀಡಿಯೋನ ಎಡಿಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವು ಸೈಜ್ ಹೆಚ್ಚು ಕಡಿಮೆ ಆಗೋಲ್ಲ. ಈ ಒಂದು ಆ್ಯಪಲ್ಲಿ ವೀಡಿಯೋನ ಎಡಿಟ್ ಮಾಡ್ತಾಯಿದ್ದೀರಾ, ಕೈನ್ಮಾಸ್ಟರಲ್ಲಿ ಎಡಿಟನ್ನು ಮಾಡ್ತಾಯಿದ್ದೀರ ಅಂತಂದರೆ ಸೈಜ್ ಹೆಚ್ಚು ಕಡಿಮೆ ಆಗೋಲ್ಲ. ಅದರಲ್ಲಿ ಕೈನ್ಮಾಸ್ಟರು ಆಪ್ಷನನ್ನು ಕೊಟ್ಟಿರ್ತಾರೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಅಂತ ಆಪ್ಷನನ್ನು ಕೊಟ್ಟಿರ್ತಾರೆ. ಇಲ್ಲ ಅಂತಂದರೆ ಫೇಸ್ಬುಕ್ ಚಿತ್ರ ಹಾಗೆ ಯೂಟ್ಯೂಬ್ ಆರ್ಟನ್ನು ಕೊಟ್ಟಿರ್ತಾರೆ. ಅದ್ರ ಮೂಲಕ ನೀವು ಕ್ಲಿಕ್ ಮಾಡಿ ನೋಡ್ಕೊಬೋದು. ಅಲ್ಲಿ ಸೈಜನ್ನು ಕೊಟ್ಟಿರ್ತಾರೆ ನೀವು ವೀಡಿಯೋನ ಎಡಿಟ್ ಮಾಡೋಕ್ಕಿಂತ ಮೊದಲು. ಆದ್ದರಿಂದ ಫ್ರೆಂಡ್ಸ್, ಈ ಒಂದು ಆ್ಯಪಲ್ಲಿ ಕೈನ್ಮಾಸ್ಟರಲ್ಲಿ ಬೆಸ್ಟಾಗಿ ವೀಡಿಯೋನ ಎಡಿಟನ್ನು ಮಾಡ್ಬೋದು. ಆದ್ದರಿಂದ ಈ ಒಂದು ಆ್ಯಪನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ ನಿಮಗೆ, ಬೆಸ್ಟ್ ವೀಡಿಯೋ ಎಡಿಟಿಂಗ್ ಆ್ಯಪ್ ಅಂತ. ನಾನು ಕೂಡ ಯೂಟ್ಯೂಬ್ ವೀಡಿಯೋನ ಇದರಲ್ಲೇ ಎಡಿಟನ್ನು ಮಾಡ್ತಿರೋದು. ಯಾವುದೇ ಎಡಿಟಿಂಗ್ ಬೇಕು ಅಂತಿದ್ದರೆ ಕೈನ್ಮಾಸ್ಟರಲ್ಲಿ ಎಡಿಟ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಎಡಿಟನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಈ ಒಂದು ಕೈನ್ಮಾಸ್ಟರಲ್ಲಿ ಫೋಟೋಸು, ವೀಡಿಯೋಸು ಎಲ್ಲ ಕೂಡ ಒಂದೇ ವೀಡಿಯೋಸ್ ಅಲ್ಲ, ಎಷ್ಟು ವೀಡಿಯೋಸ್ ಇದ್ದರೂ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ವೀಡಿಯೋಸನ್ನು ಎಡಿಟ್ ಮಾಡ್ಬೋದು. ಹಾಗೆ ಫೋಟೋಸ್ ಎಷ್ಟೇ ಇದ್ದರೂ ಫೋಟೋಸು ವೀಡಿಯೋಸು ಮಿಕ್ಸ್ ಮಾಡಿ ವೀಡಿಯೋನ ಎಡಿಟ್ ಕೂಡ ಮಾಡ್ಬೋದು. ಹಾಗೆ ನೀವು ಈ ಒಂದು ವೀಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಕೂಡ ಕ್ಲಿಯರನ್ನು ಮಾಡ್ಕೊಳ್ಬೋದು. ಈಗ ನಾನು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಮರಗಿಡ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ಆ ಮರಗಿಡ ನಿಮ್ಗೆ ಏನಾದರೂ ಬೇಡ ಅಂತಿದ್ರೆ ಅದನ್ನು ಕ್ಲಿಯರ್ ಮಾಡಿ ವೀಡಿಯೋನ ಎಡಿಟನ್ನು ಕೂಡ ಮಾಡ್ಬೋದು. ಹಾಗೆ ಈ ಒಂದು ಕೈನ್ಮಾಸ್ಟರಲ್ಲಿ ಏನಿದೆ ಅಂತಂದರೆ ಸ್ಟಿಕ್ಕರ್ಸು, ನಿಮಗೇನಾದರೂ ಈ ಒಂದು ವೀಡಿಯೋದ ಮೇಲ್ಗಡೆ ಬರಿಬೇಕು ಅಂತಿದ್ರೆ ಬರೆದು ಕೂಡ ವೀಡಿಯೋನ ಎಡಿಟ್ ಮಾಡ್ಬೋದು. ಈಗ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಿದೆ ನೋಡಿ, ನಾನು ಈಗ ಗೋಲ್ಡ್ ಸನ್ಲೈಟ್ ಅಂತ ಬರಿತೀನಿ, ಈಗ ಬರುತ್ತಲ್ವ. ಈ ಥರ ನೀವು ಎಡಿಟಿಂಗ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಲೇಯರ್ಸ್ ಇರುತ್ತೆ, ಲೇಯರ್ಸ್ ಕೂಡ ಇಟ್ಕೊಳ್ಬೋದು. ಈಗ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ನಾನು ಈ ಕಡೆ ಮಾತಾಡ್ತಾ ಇದ್ದೀನಿ, ಇಲ್ಲಿ ಇನ್ನೊಂದು ಲೇಯರಲ್ಲಿ ನಾನು ಮಾತಾಡ್ತಾ ಇರೋದು ಇನ್ನೊಂದು ವಿಡಿಯೋ ಕಾಣಿಸ್ತಾ ಇದೆ. ಆ ಥರ ಲೇಯರ್ ಕೂಡ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಆ್ಯಪಲ್ಲಿ ಅದರಿಂದ ಬೆಸ್ಟ್ ವೀಡಿಯೋ ಎಡಿಟಿಂಗ್ ಆ್ಯಪ್ ಆಗಿದೆ. ನೀವೇನಾದರೂ ಡೌನ್ಲೋಡ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ನಿಮಗೇನಾದ್ರು ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿದಾಗ ನಿಮಗೆ ಶೇರನ್ನು ಮಾಡ್ತೀನಿ. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ ಬಗ್ಗೆ ಬೇಕು ಅಂತಿದ್ರೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇದ್ರ ಬಗ್ಗೆ ಈ ಒಂದು ಕೈನ್ಮಾಸ್ಟರ್ ಬಗ್ಗೆ ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸೋಣ. ನೆಕ್ಸ್ಟ್ ವೀಡಿಯೋ ಎಡಿಟಿಂಗ್ ಬೇರೆ ಯಾವುದಾದ್ರೂ ಆ್ಯಪ್ ಇದ್ದರೂ ಕೂಡ ವೀಡಿಯೋ ಎಡಿಟಿಂಗ್ ಆ್ಯಪನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿಗೆ ಒಂದು ವೀಡಿಯೋನ ಮುಗಿಸೋಣ. ಮುಂದಿನ ವೀಡಿಯೋದೇ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್ ಬಾಯ್. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋತೆ ಸಿಗೋಣ. ಬಾಯ್ ಬಾಯ್.